ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಮಧುಬಾಲ ಡಿಸೈನ್ ಅಂತ ಹೇಳ್ತಾರೆ ಬ್ಲೌಸ್ದು. ಓಕೆ, ಕೆಲವರು ನನಗೆ ರಿಕ್ವೆಸ್ಟ್ ಮಾಡಿದ್ರಿ, ಲಾಸ್ಟ್ ಕಮೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಯಾರೋ, ಮ್ಯಾಮ್ ಇದನ್ನ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ನಾನು ಒಂದು ಟ್ರೆಂಡಿ ಡಿಸೈನ್, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳೋದಕ್ಕೆ, ಅಂದರೆ ನಮ್ಮ ಬಾಡಿ ಶೇಪ್ಸ್ ನೀಟಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಓಕೆನಾ? ಸೊ ಈ ಡಿಸೈನ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಪಿಕ್ಚರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಅಲ್ವಾ? ಸೊ ಇದು ಫ್ರಂಟ್ ಓಪನಿಂಗ್ ಇರಲ್ಲ, ಮುಂದೆ ಓಪನ್ ಇಲ್ಲ, ಬ್ಯಾಕ್ ಓಪನಿಂಗ್ ಇರುತ್ತೆ. ಹಾಗಾಗಿ ನಾವು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಸಪ್ರೇಟಾಗಿ ಡ್ರಾಯಿಂಗ್ ಮಾಡೋಣ. ಓಕೆನಾ? ಸೊ ಇದಕ್ಕೆ ಬೇಕಾಗಿರೋ ಮೆಜರ್ಮೆಂಟ್ಸು ನಿಮಗೆ ಸ್ಕ್ರೀನ್ ಮೇಲೆ ಇವಾಗ ಡಿಸ್ಪ್ಲೇ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ಸೊ ನಾನು ಬ್ಯಾಕ್ ಪಾರ್ಟ್ ಫಸ್ಟ್ ಮಾಡ್ತಾ ಇದ್ದೀನಿ. ಉದ್ದ ಬಂದು ರೆಡಿ 14 ಪ್ಲಸ್ 1 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ 15 ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟಿಗೆ. ಓಕೆ, ಶೋಲ್ಡರ್ ಬಂದು ಈ ಅಳತೆಗೆ ನಾನು ತೊಗೋತಾ ಇರೋದು 5.5. ಓಕೆನಾ? ಸೊ ಶೋಲ್ಡರ್ ಅಂದರೆ ಭುಜ. ಕಂಕ್ಳು ಬಂದು 6 ಇಂಚ್ ತೊಗೋತಾ ಇದ್ದೀನಿ. ಓಕೆ, ಸೊ ಇದು ಬಂದು ಎದೆ ಸುತ್ತಳತೆ 38. ಸೊ ಎದೆ ಸುತ್ತಳತೆ ಕಾಲ್ ಭಾಗ ಅಂದರೆ ಕಾಣಿಸ್ತಾ ಇದೆಯಾ ನೋಡಿ, 9.5 ತೊಗೋತಾ ಇದ್ದೀನಿ. ಪ್ಲಸ್ 2 ಇಂಚು ಇನ್ಲೇಗೋಸ್ಕರ. ಓಕೆ, ಬ್ಯಾಕ್ ಪಾರ್ಟ್ ತುಂಬಾ ಈಸಿ ಡ್ರಾಯಿಂಗ್ ಮಾಡೋದಲ್ವಾ ಫ್ರೆಂಡ್ಸ್? ಐ ಹೋಪ್ ನಾನು ಹಾಗೆ ಅಂದ್ಕೊಂಡಿದ್ದೀನಿ, ನನ್ನ ವಿಡಿಯೋ ನೋಡಿ ಕಲ್ತ್ಕೊಂಡಿದ್ದೀರಾ ಅಂತ. ಓಕೆ, ಕೆಳಗಡೆ ನಾನು ವೇಸ್ಟ್ ರೌಂಡ್ ಮೆಜರ್ ಮಾಡ್ತಾ ಇದ್ದೀನಿ. ಸೊಂಟದ ಸುತ್ತಳತೆ ಬಂದು ಈ ಅಳತೆಗೆ 32, ಅದ್ರ ಕಾಲ್ ಭಾಗ ಅಂದರೆ 8 ಪ್ಲಸ್ 1 ಇಂಚು ಡಾಟಿನ್ ಸ್ಟಿಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಮೇಲೆ 2 ಇಂಚ್ ತೊಗೊಂಡಿದ್ದೀನಿ. ಸೊ ಕೆಳಗಡೆನೂ 2 ಇಂಚು ಇನ್ಲೇಗ್ ತೊಗೊಂಡಿದ್ದೀನಿ. ಎರಡೂ ಲೈನ್ನ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದರಲ್ಲಿ ನಾನು 2 ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ, ಇನ್ಲೇಗೋಸ್ಕರ. ಓಕೆ, ಈಗ ಸೆಂಟರ್ ಲೈನಿಂದ ನಾವು ಡಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅದು 3.8 ಆರ್ ಅಪ್ರಾಕ್ಸಿಮೇಟ್ 4 ಇಂಚ್ ದೂರದಲ್ಲಿ ಬರಲಿ. ಆ್ಯಂಡ್ ದೆನ್ ಡಾಟಿನ ಉದ್ದ ಕೂಡ ನಾನು 4 ಇಂಚ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಅರ್ಥ ಆಯ್ತಾ? ಸೊ ಈಗ ಡಾಟಿನ ಅಗಲಕ್ಕೋಸ್ಕರ ಓಕೆ ಅರ್ಧ ಇಂಚ್ ತೊಗೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಹೌದಾ? ಸೊ ಅದನ್ನು ಅರ್ಧ ಇಂಚು ಆ ಕಡೆ ಈ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ಹೀಗೆ ಡಾಟ್ನ ಶೇಪ್ನ ಮಾರ್ಕ್ ಮಾಡಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ನಾನು ಕಂಕ್ಲಿನ್ ಶೇಪ್ ಕೊಡ್ತಾ ಇದ್ದೀನಿ, ಆರ್ಮ್ ಹೋಲ್ ಶೇಪು. ಓಕೆ, ಡಯಾಗ್ನಲ್ ಆಗಿ ನಾನು 1 ಇಂಚ್ ತೊಗೋತಾ ಇದ್ದೀನಿ. 1 ಆರ್ 1.5 ಇಂಚ್ ತೊಗೋಬೋದು ನಾವು. ಈಗ ಶೇಪ್ ಕೊಡೋಕ್ಕೆ ನಾನು ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ, ಅಂದರೆ ಮಧ್ಯ ಪಾಯಿಂಟ್ ತೊಗೊಂಡ್ಬಿಟ್ಟು ಆರ್ಮ್ ಹೋಲ್ ಶೇಪ್ನ, ಕಂಕ್ಲಿನ ಶೇಪ್ನ ಎದೆ ಸುತ್ತಳತೆ ಕಾಲ್ ಭಾಗ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಕೊಡಿ ಫ್ರೆಂಡ್ಸ್. ಓಕೆನಾ? 9.5 ಇತ್ತು, ಹೌದಾ, ನಮ್ಮ ಕಾಲ್ ಭಾಗ ಎದೆ ಸುತ್ತಳತೆ. ಸೊ ಹಾಗೆ ನೀಟಾಗಿ ಈ ಥರ ನಾನು ಕೊಡ್ತಾ ಇದ್ದೀನಲ್ಲ, ನೋಡ್ಕೊಳ್ಳಿ. ಓಕೆ, ಸೊ ಹೊಸಬ್ರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆನಾ? ಈಗ ನೋಡಿ, ಕತ್ತಿನ ಅಗಲ ಬಂದು ನಾನು 2 ಇಂಚ್ ತೊಗೋತಾ ಇದ್ದೀನಿ. ಈ ಅಳತೆನಲ್ಲಿ ನಾನು 2 ಇಂಚಸ್ ತೊಗೋತಾ ಇದ್ದೀನಿ. ಸೊ ಬ್ಯಾಕ್ ನೆಕ್ ಡೀಪ್ ಬಂದು 10 ಆರ್ 11 ಇಂಚಸ್ ಹೇಳಿದ್ರು ಅವರು. ಸೊ ನಾನು ನಿಮ್ಗೆ ಇಲ್ಲಿ 10 ಆರ್ 11 ಹೇಳಿದ್ದಾರೆ. ಸೊ ನಾನು ಐ ಆಮ್ ಗೋಯಿಂಗ್ ಟು ಟೇಕ್ 10 ಇಂಚಸ್. ಸೊ ಇದು ಡೀಪ್ ನೆಕ್ ಬ್ಲೌಸ್ ಆಗಿದೆ. ಸೊ ಹಾಗಾಗಿ ಶೋಲ್ಡರ್ ಕೂಡ ಎಷ್ಟು ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ? ಕೆಳಗಡೆ ಅಗಲ ಬೇಕಂದ್ರೆ, ನೀವು ಬ್ರಾಡ್ ಶೇಪ್ ಬೇಕು ಅಂದರೆ ಒಂದು ಅರ್ಧ ಇಂಚು ಮೇಲ್ಗಡೆಗಿಂತ, ಕತ್ತಿನ ಅಗಲಕ್ಕಿಂತ ಕೆಳಗಡೆ ಜಾಸ್ತಿ ತೊಗೋಬೋದು. ಓಕೆ, ಸೊ ನಾನಿಲ್ಲಿ 2.5 ತೊಗೊಂಡು ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಕಾಗಿರೋ ಒಂದು ನೆಕ್ ಶೇಪ್ನ ಕೊಡೋಣ. ಸೊ ಫ್ರಂಟಿಗೆ ಮ್ಯಾಚ್ ಹಾಗಾಗಿ ಬ್ಯಾಕಿಗೂ ಕೂಡ ನಾನು ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಕೆಳಗಡೆಯಿಂದ ಒಂದು 4 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಹೊರಗಡೆಗೆ ಔಟ್ವರ್ಡ್ಗೆ ಒಂದು 1/2 ಇಂಚ್ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆ, ದೆನ್ ಡ್ರಾ ಅ ಸ್ಟ್ರೇಟ್ ಲೈನ್ ಹೀಗೆ. ಓಕೆ, ಆ್ಯಂಡ್ ದೆನ್ ಆಫ್ಟರ್ ದಟ್ ಯು ಕ್ಯಾನ್ ಗಿವ್ ಅ ಕರ್ವ್ ಶೇಪ್. ಪಾನ್ ಥರನಾದರೂ ಕೊಡ್ಬಹುದು. ನೋಡಿ, ನಾನು ಕೊಡ್ತಾ ಇದ್ದೀನಲ್ಲ, ಹೀಗಾದರೂ ಕೊಡ್ಬಹುದು. ಆರ್ ಎಲ್ಸ್ ಇದನ್ನು ಬಿಟ್ಟು ನೀವು ಬೇರೆದು ಕೊಡ್ತೀರಾ ಅಂದರೆ ಈಗ ಹಿಂಗೆ ರೌಂಡಕ್ಕೆ ಹೀಗಾದರೂ ಕೊಡ್ಬೋದು. ಇಟ್ ಡಿಪೆಂಡ್ಸ್, ಇದೇ ಕೊಡ್ಬೇಕಂತೇನಿಲ್ಲ ಫ್ರೆಂಡ್ಸ್. ನಾನು ಇಲ್ಲಿ ಈ ಥರ ಕೊಡ್ತಾ ಇದ್ದೀನಿ, ಫ್ರಂಟ್ಗೆ ಮ್ಯಾಚ್ ಆಗಲಿ ಅನ್ನೋದಕ್ಕೋಸ್ಕರ. ಫ್ರಂಟ್ ನೆಕ್ ಶೇಪ್ಗೆ ಬ್ಯಾಕ್ ನೆಕ್ಕು ಮ್ಯಾಚ್ ಆಗಲಿ ಅನ್ನೋದು ನಾನು ಇದು ಕೊಟ್ಟಿದ್ದೀನಿ. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಇದು ಬ್ಯಾಕ್ ಪಾರ್ಟ್ ಅರ್ಥ ಆಯ್ತಲ್ವಾ? ಸೊ ಬ್ಯಾಕ್ ಓಪನಿಂಗ್ ಇರೋದ್ರಿಂದ ಎಲ್ಲ ಡ್ರಾಯಿಂಗ್ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, 1/2 ಇಂಚು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಬಟನ್ ಪಟ್ಟಿ ಬರುತ್ತಲ್ಲ, ಹುಕ್ ಪಟ್ಟಿ, ಐ ಪಟ್ಟಿ. ಓಕೆ, ಸಿಂಗಲ್ ಸ್ಟ್ಯಾಂಡ್ ಆ್ಯಂಡ್ ಡಬಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಸ್ಟಿಚ್ ಮಾಡ್ಲಿಕ್ಕೆ ಅರ್ಧ ಇಂಚ್ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ.
ಸೊ ಇದು ನನ್ನ ಬ್ಯಾಕ್ ಪಾರ್ಟು. ಯಾವ ಸೈಜಿಗೆ ಫ್ರೆಂಡ್ಸ್? ಚೆಸ್ಟ್ ಮೆಷರು 38ಗೋಸ್ಕರ. ಐ ಹೋಪ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂದ್ಕೊಳ್ತೀನಿ. ಡೌಟ್ ಇದ್ದರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಸೊ ನೌ ಐ ಆಮ್ ಗೋಯಿಂಗ್ ಟು ಡ್ರಾ ಫ್ರಂಟ್ ಪಾರ್ಟ್. ಫ್ರಂಟ್ ಓಪನಿಂಗ್ ಇಲ್ಲ ಅಲ್ವಾ, ಫೋಲ್ಡಿಂಗಲ್ಲಿ ತಗೋಬೇಕು. ಓಕೆ, ಸೊ ಹಾಗಾಗಿ ನಾನು ಪೇಪರ್ನ ಫೋಲ್ಡ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಫ್ರಂಟಲ್ಲಿ ನಾವು ಎಷ್ಟು ತೊಗೋಬೇಕು ಹಾಗಾದರೆ? ಪೂರ್ತಿ ಉದ್ದ 14 ಇದೆ, 2 ಇಂಚ್ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 2 ಇಂಚು ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ವಿ, ಫ್ರಂಟಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಈಗ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ದೀನಿ. 5.5 ಇಂಚ್ ತೊಗೋತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪ್ ಜಾಸ್ತಿ ಇರೋದ್ರಿಂದ ಶೋಲ್ಡರ್ ನಾನು 5.5. ಕಂಕ್ಳು ಬಂದು ಆರ್ಮ್ ಹೋಲ್ ಬಂದು 6 ಇಂಚಸ್. ಓಕೆ, ಸೊ ಸೇಮ್ ನಾವು 38 ಇದು. ಓಕೆನಾ? ಸೊ 38 ಅಂದರೆ 38 ಇದೆ ಸುತ್ತಳತೆ. ಕಾಲ್ ಭಾಗ 9.5 ಬರುತ್ತೆ. ಸೊ 9.5 ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆ ನಂತರ 2 ಇಂಚು ಇನ್ಲೇಗೋಸ್ಕರ. ಸೊ ಇಲ್ಲಿ ನೀವು ಕೇಳ್ಬೋದು, ಮ್ಯಾಮ್ ಬೇರೆ ಬ್ಲೌಸಲ್ಲೆಲ್ಲ 9.5 ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ವಿ ಅಂತ. ಯಾಕಂದ್ರೆ ಇದರಲ್ಲಿ ನಮಗೆ ಡಾಟ್ ಬರ್ತಾ ಇಲ್ಲ, ಆಯ್ತಾ? ಕಂಕ್ಲು ಡಾಟ್ನ ಹೊಲಿತಾ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಅರ್ಧ ಇಂಚ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇನ್ಲೇಕ್ ತೊಗೊಂಡು ನಾನು 9.5 ಪ್ಲಸ್ 2 11.5 ಮಾರ್ಕ್ ಮಾಡಿದ್ದೀನಿ. ಈಗ ಕೆಳಗಡೆ ಸೊಂಟದ ಸುತ್ತಳತೆ 8 ಇಂಚು ಡಾಟ್ ಹೊಲಿತೀವಲ್ವ ಸೊಂಟದ ಹತ್ರ, ಅದಕ್ಕೆ ನಮಗೆ 1 ಇಂಚ್ 2 ಕಡೆ ಬೇಕು. 2 ಇಂಚು ಪ್ಲಸ್ 2 ಇಂಚು ಇನ್ಲೇಗೆ ಸೇಮ್ ಹ್ಯಾಸ್ ಇಟ್ ಈಸ್ ಮೇಲೆ ಎಷ್ಟು ತೊಗೊಂಡಿದ್ದೆ ಅಷ್ಟೇ ತೊಗೊಳ್ಳೋಣ. ಓಕೆನಾ? ಸೊ ಹೀಗೆ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಇದೆಷ್ಟು ನಾನು ನೋಡಿ ಇನ್ಲೇ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಬಟ್ಟೆ ತೊಗೋತೀವಲ್ಲ ಬ್ಲೌಸಲ್ಲಿ, ಅದು ಇದು. ಓಕೆ, ಈಗ ನೋಡಿ ಪಟ್ಟಿ ಬರುತ್ತೆ, ಹೌದಾ? ಒಂದು ಸೈಡ್ ಉದ್ದ ಇರುತ್ತೆ, ಇನ್ನೊಂದು ಸೈಡು ನಮ್ಮದು ಪಟ್ಟಿ ಶೇಪು ಬೇರೆ ಥರ ಇರುತ್ತೆ. ಓಕೆ, ಆ ಪಟ್ಟಿಗೆ ಎಷ್ಟು? 3 ಇಂಚ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎರಡೂ ಕಡೆ ನೀವು 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಹೀಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಡಾಟ್ ಒಂದು ಹೊಲಿತೀವಲ್ವ ಸೊಂಟದ ಹತ್ರ, ಆ ಡಾಟ್ ಎಲ್ಲಿ ಬರಬೇಕು ಅನ್ನೋದಕ್ಕೆ ಎಷ್ಟು ಅಂದರೆ ಇದೇ ಸುತ್ತಳತೆ 10ನೇ ಒಂದು ಭಾಗ. ಸೊ ಇಲ್ಲಿ 3.8 ಬಂತು, ಅಂದರೆ 3.8 ಡಾಟ್ ಪ್ಲೇಸ್ಮೆಂಟ್ ಜಾಗ ಅದು. ಓಕೆ, ಸೊ ಈಗ ನಾವು ಎಷ್ಟು ಉದ್ದ ಇಡಬೇಕು ಅನ್ನೋದು ಹೇಗೆ? ಬಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಅದು ಹೇಗಪ್ಪ? ಇದೇ ಸುತ್ತಳತೆ ಕಾಲ್ ಭಾಗ ಪ್ಲಸ್ 1 ಇಂಚು, 9.5 ಪ್ಲಸ್ 1 10.5. ಸೊ 10.5 ಎಲ್ಲಿ ಬರುತ್ತಲ್ಲ ಒಂದು ಪಾಯಿಂಟ್ ಇಟ್ಕೊಳ್ಳಿ, ಅದರಷ್ಟು ಉದ್ದನೂ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ? ಸೊ ಈಗ ನಾನು ಡಾಟ್ ಅಗ್ಲಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ 2 ಇಂಚ್ ತೊಗೊಂಡಿದ್ವಿ, ಹೌದಾ? ಸೊ ಆ 2 ಇಂಚನ್ನ ಬಸ್ಟ್ ಪ್ಲೇಸ್ಮೆಂಟಿಂದ 1 ಇಂಚು ದೂರದಲ್ಲಿ ಹೀಗೆ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ನೀವು ನೋಡಿರ್ಬೋದು ಪಟ್ಟಿ ಶೇಪ್ ಒಂದು ಸೈಡು ಅಂದರೆ ಸೆಂಟರ್ ಫ್ರಂಟಲ್ಲಿ ಸ್ವಲ್ಪ ಹೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 1/4 ಇಂಚ್ ತೊಗೊಂಡ್ಬಿಟ್ಟು ಡಾಟ್ ಇದ್ರ ಹತ್ರ ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಇದು ಯಾಕೆ ಲೈನ್ ಡ್ರಾ ಮಾಡ್ತಾ ಇದ್ದೀನಿ, ಅದು ಎಕ್ಸ್ಟ್ರಾ ನಮ್ಮದು, ಅದು ನಾನು ನಿಮಗೆ ಕಟಿಂಗಲ್ಲಿ ತೋರಿಸ್ತೀನಿ. ಓಕೆ, ಈಗ ಏನಪ್ಪ ಮಾಡೋಣ, ನಾವು ಕತ್ತಿನ ಅಗಲ 2 ಇಂಚು ಆ್ಯಂಡ್ ದೆನ್ ಫ್ರಂಟ್ ನೆಕ್ ಡೀಪ್ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್ 6 or 6.5. ಓಕೆನಾ? ಕೆಳಗಡೆ ಅಗಲ ಸ್ವಲ್ಪ 2.5, ಮೇಲ್ಗಡೆ 2 ಇಂಚ್ ತೊಗೊಂಡ್ರೆ ಕೆಳಗಡೆ 2.5 ತೊಗೊಳ್ಳಿ. ನೋಡಿ, ಈ ಮಧುಬನಿ ಬ್ಲೌಸಿಗೆ ಸೂಟ್ ಆಗೋ ನೆಕ್ ಡಿಸೈನ್ಸ್ಗಳೇನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಮಾತ್ರ. ದಟ್ ಈಸ್ ಕಾಲ್ಡ್ ಸ್ವೀಟ್ ಹಾರ್ಟ್ ನೆಕ್ ಡಿಸೈನ್ ಅಂತ ಹೇಳ್ತೀವಿ, ಸ್ಟ್ರೇಟ್ ಅಥವಾ ಕರ್ವ್ ಶೇಪಿಂದು. ಓಕೆ, ಅದು ಬಿಟ್ಟರೆ ಬೇರೆ ಚೆನ್ನಾಗಿ ಕಾಣಲ್ಲ ಅಂತಲ್ಲ, ಬಟ್ ದೀಸ್ ಡಿಸೈನ್ಸ್, ನೆಕ್ ಡಿಸೈನ್ಸ್ ಆರ್ ವೆರಿ ಮಚ್ ಸೂಟಬಲ್ ಟು ದಿಸ್ ಬ್ಲೌಸ್ ಡಿಸೈನ್ಗೆ. ಓಕೆನಾ? ಸೊ ಮೇಲ್ಗಡೆಯಿಂದ ನಾನು 4 ಇಂಚ್ ಮಾರ್ಕ್ ಮಾಡಿಕೊಂಡೆ, ಅದಕ್ಕೆ ಒಂದು ಕರ್ವ್ ಶೇಪ್ ಕೊಡಿ ಹೀಗೆ. ದಿಸ್ ಇಸ್ ಕಾಲ್ಡ್ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಒಳಗಡೆ ಇನ್ವರ್ಡ್ ಸ್ವಲ್ಪ ತೊಗೊಂಡು ಹೊರಗಡೆಗೆ ಔಟ್ವರ್ಡ್ ಮೇಲಿಂದ. ಓಕೆನಾ? ಇದು 4 ಇಂಚು 4.5 ಇಂಚು, ಇಟ್ ಡಿಪೆಂಡ್ಸ್ ನೀವು ಫ್ರಂಟ್ ನೆಕ್ ಡೀಪ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಈಗ ನಾವು ನೋಡಿ ಈ ಕರ್ವ್ ಶೇಪ್ ಕೊಡಬೇಕು, ಅಂದರೆ ಬಸ್ಟ್ ಶೇಪ್ ಅಂತ ಹೇಳ್ತೀವಿ ನಾವು. ಸೊ ಆ ಬಸ್ಟ್ ಶೇಪ್ನ ಹೇಗಪ್ಪ ಮಾರ್ಕ್ ಮಾಡೋದು ಅಂತ ಹೇಳಿದ್ರೆ, ಡಾಟ್ ಪ್ಲೇಸ್ಮೆಂಟಿಂದ ಎಷ್ಟು ತೊಗೊಂಡಿದ್ವಿ ನಾವು ಡಾಟ್ ಪ್ಲೇಸ್ಮೆಂಟಿಗೆ ಸೆಂಟರ್ ಫ್ರಂಟಿಂದ ನೋಡಿ, ಅಂದರೆ ನಮಗೆ ಫುಲ್ ಬಸ್ಟ್ ಶೇಪ್ ಬರಬೇಕು ನೀಟಾಗಿ ರೌಂಡಾಗಿ. ಹೌದಾ ಫ್ರೆಂಡ್ಸ್? ಸೊ ಅದಕ್ಕೆ ಏನು ಮಾಡೋಣ, ಬಸ್ಟ್ ಪಾಯಿಂಟಿಂದ ಮೇಲ್ಗಡೆ ನೀವೇನು ಮಾಡಿ, ಮೇಲ್ಗಡೆ ಬಸ್ಟ್ ಪಾಯಿಂಟ್ ಇದೆಲ್ಲ ಅಲ್ಲಿಂದ 3.8 ತೊಗೊಳ್ಳಿ. ಓಕೆ, ಸೊ ಆ ನಂತರ ಹೀಗೆ ರೌಂಡ್ ಕರ್ವ್ ಶೇಪ್ ಹೇಗೆ ಬರಬೇಕು ನೋಡಿ, ಕರ್ವ್ ಆಗಿ ಬರಬೇಕು. ಓಕೆ, ನಮ್ಮ ಬ್ರೆಸ್ಟ್ ಶೇಪ್ ಹೇಗಿರುತ್ತೆ ಆ ಥರ ಬರಬೇಕು. ಓಕೆನಾ ಫ್ರೆಂಡ್ಸ್?
ಸೊ ಈಗ ನೋಡಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು ಶೇಪ್ ಕೊಡೋದಕ್ಕೆ, ಇದು ಮೇನ್ ಇಂಪಾರ್ಟೆಂಟ್ ಈ ಬ್ಲೌಸ್ ಅಲ್ಲಿ. ಡಾಟ್ ಪ್ಲೇಸ್ಮೆಂಟ್ ಇಂದ 3.8, ಬಸ್ಟ್ ಪಾಯಿಂಟ್ ಇಂದನೂ 3.8 ಮಾರ್ಕ್ ಮಾಡಿ. ಆ ನಂತರ ನೋಡಿ ನೆಕ್ ಶೇಪ್ ಇಂದ ಈ ರೌಂಡ್ ಶೇಪ್ ಬರಬೇಕು, ಬಸ್ಟ್ ಶೇಪ್ ನೀಟಾಗಿ. ಓಕೆನಾ, ಸ್ವಲ್ಪ ನಮ್ಮ ಪ್ಯಾಟರ್ನ್ ಹಿಂಗ್ ಇಟ್ಕೋತೀನಿ ಸೊ ದಟ್ ಐ ಕ್ಯಾನ್ ಗಿವ್ ದಟ್ ಶೇಪ್ ಪ್ರಾಪರ್ಲಿ. ಓಕೆ ನೋಡಿ, ಫಸ್ಟಿಗೆ ಡೈರೆಕ್ಟ್ ಆಗಿ ಹಾಕಕ್ ಹೋಗ್ಬೇಡಿ ಶೇಪ್ನ ಫ್ರೆಂಡ್ಸ್. ಓಕೆ, ಸೊ ಏನ್ ಮಾಡಿ ನೋಡಿ, ಆ ಥರ ಕರ್ವ್ ಶೇಪ್ ಬರ್ಬೇಕಲ್ವಾ, ನೀಟಾಗಿ ಬರಬೇಕು. ಓಕೆ, ಒಂದೇ ಸರಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಥರ ಡಾಟ್ ಡಾಟ್ ಇಟ್ಕೊಳ್ಳಿ. ನೆಕ್ ಶೇಪ್ ಎಲ್ಲಿಂದ ಬಂತು, ಮೇಲ್ಗಡೆ ನೆಕ್ ಶೇಪ್ ಇಂದ ಈ ಥರ ಡಾಟ್ 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 ಇಟ್ಕೊಂಡು ನೀಟಾಗಿ ಕರ್ವ್ ಶೇಪ್ ಕೊಡಿ. ಬಸ್ಟ್ ಶೇಪ್ನ ನೋಡಿ ಎಷ್ಟು ನೀಟಾಗಿ ಬಂತು, ಹೌದಾ? ಇವಾಗ ಸೆಂಟರ್ ಫ್ರಂಟ್ ಡಾಟ್ ಬರುತ್ತೆ, ಅಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರ್ತಿತ್ತಲ್ಲ, ಆ ಕಡೆ ಒಂದು ಡಾಟ್ ಹೊಲಿತೀವಿ, ಹೌದಾ? ಸೊ ಅದು ಬೇಕೇ ಬೇಕು ನೀಟ್ ಶೇಪ್ ಬರ್ಬೇಕಂದ್ರೆ 2 ಇಂಚ್ ತಗೊಳ್ತಾ ಇದ್ದೀನಿ ಪಟ್ಟಿ ಶೇಪ್ ಇಂದ. ಅಂಡ್ ದೆನ್ ಬ್ರೆಸ್ಟ್ ಪಾಯಿಂಟ್ ಇಂದ 1.5 ಇಂಚ್ ಬಿಟ್ಟು ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದನ ನಾನು ಡಾಟಿಗೋಸ್ಕರ ತಗೋತಾ ಇದ್ದೀನಿ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಅಗಲ 1/4 ಇಂಚ್, ಇದು ಸ್ಟ್ಯಾಂಡರ್ಡ್. ಓಕೆ, ಸೊ ಆ ನಂತರ ಈಗ ನಾನು ಮುಂಭಾಗದ ಕಂಕ್ಲಿನ್ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ 1 ಇಂಚ್ ತಗೊಂಡು ಮಾರ್ಕ್ ಮಾಡಿಬಿಡಿ ಕಂಕ್ಲು ಲೈನಲ್ಲಿ, ಒಳಗಡೆ 1/2 ಇಂಚ್ ಹೋಗ್ಬೇಕು. ಹೀಗೆ ನೀಟಾಗೆ ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬಿಗಿನರ್ಸ್ ಯಾರಾದರೂ ಇದ್ರೆ ಪಾಸ್ ಮಾಡಿಬಿಟ್ಟು ವಿಡಿಯೋನ ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಆರ್ಮ್ ಹೋಲ್ ಶೇಪ್ ಕೊಡೋದೇ ಹೇಗೆ ಅಂತ ಸಪ್ರೇಟ್ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. 1/4 ಇಂಚು ನಾನು ಶೋಲ್ಡರ್ ಸ್ಲೋಪ್ ತೆಗಿತಾ ಇದ್ದೀನಿ. ಓಕೆ, ಆನಂತರ ನಾವು ಸೈಡಲ್ಲಿ ಡಾಟ್ ಬರೋದಿಲ್ವಲ್ಲ, ಸೊ ಹಾಗಾಗಿ ಆನಂತರ ಏನು ಮಾಡೋಣ, ಸೈಡ್ ಡಾಟ್ ಹೊಲಿದೇ ಇರೋದಕ್ಕೆ 1/2 ಇಂಚು ಮೇಲ್ಗಡೆ ಶೇಪ್ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಕೊಡಿ, ಕರ್ವ್ ಶೇಪ್ ಕೊಡಿ. ಓಕೆನಾ, ಸೊ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ನೀಟಾಗಿ ಕಾಣುತ್ತೆ. ಅವಾಗ ಈಗ ನಮ್ಮದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗಿದೆ ಆ್ಯಂಡ್ ದೆನ್ ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗಿದೆ. ಸೊ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಅಂತ. ಕೆಳಗಡೆ ಫಸ್ಟು ವೇಸ್ಟ್ ಲೈನ್ ಕಟ್ ಮಾಡಿ, ಸೈಡ್ ಶೇಪ್ ಕಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ಆರ್ಮ್ ಹೋಲ್ ಶೇಪ್, ಅಂದರೆ ಆರ್ಮ್ ಹೋಲ್ ಅಂದರೆ ಕಂಕ್ಲಿನ ಶೇಪು. ಓಕೆ, ಆ್ಯಂಡ್ ದೆನ್ ಶೋಲ್ಡರ್ ಸ್ಲೋಪ್. ನಾನು ಬ್ಯಾಕಲ್ಲಿ ಮಾರ್ಕ್ ಮಾಡಿಲ್ಲ, ಸಾರಿ, ಅದನ್ನು ಮಾರ್ಕ್ ಮಾಡ್ಕೊಂಬಿಡಿ. 1/4 ಇಂಚ್ ಸಾಕು. ಆ್ಯಂಡ್ ದೆನ್ ನೌ ಐ ಆಮ್ ಗೋಯಿಂಗ್ ಟು ಕಟ್. ಇಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಸಾವಕಾಶವಾಗಿ ಮಾಡಬೇಕು. ಓಕೆ, ನೆಕ್ ಶೇಪ್ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಓಕೆ, ಆ ನಂತರ ನೋಡಿ ನೆಕ್ ಶೇಪ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಕಟ್ ಪಟ್ಟಿ ಶೇಪ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ನಾನು 1/2 ಇಂಚು ಇಲ್ಲಿ ತೊಗೊಂಡಿದ್ದೆ, ಸೊ ಲಾಸ್ಟಲ್ಲಿ ತೊಗೊಳ್ಳಿ ಫ್ರೆಂಡ್ಸ್. ಪಟ್ಟಿಯಿಂದ ಮೇಲ್ಗಡೆ 1/2 ಇಂಚ್ ಹಿಂಗೆ ತೊಗೊಂಡು ಶೇಪ್ ಕೊಡಿ, ಅದನ್ನು ಕಟ್ ಮಾಡಿ ತೆಕ್ಕೋತೀವಿ. ಓಕೆ, ಸೊ ಹೀಗೆ ಶೇಪ್ ಕೊಟ್ಬಿಟ್ಟು ಪಟ್ಟಿ ಶೇಪ್ನ ನೀಟಾಗಿ ಹೀಗೆ ಕಟ್ ಮಾಡಿ. ಓಕೆ, ಹೋಪ್ ಇದು ಅರ್ಥ ಆಗ್ತಿದೆ ಅಲ್ಲ ಫ್ರೆಂಡ್ಸ್? ಏನಾದರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಡೌಟ್ನ ಕೇಳ್ಬೋದು. ಐ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ನೋಡಿ ಈ ಶೇಪ್ ಇತ್ತಲ್ವಾ, ಸೊ ಇದು ಸಂವಾಡ್ ನಮ್ಗೇನು ಗೊತ್ತಾ ಫ್ರೆಂಡ್ಸ್, ಕಟೋರಿ ಬ್ಲೌಸ್ ಯಾರು ಹೊಲ್ದಿದ್ದೀರಾ ಗೊತ್ತಿರುತ್ತೆ, ಆಲ್ಮೋಸ್ಟ್ ಕೆಲವು ನನ್ನ ಹಳೆ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಹಾಗೆ ಬರುತ್ತೆ, ಸೇಮ್ ಬರುತ್ತೆ, ಬಟ್ ಫ್ರಂಟ್ ಓಪನಿಂಗ್ ಇಲ್ಲ ಅಷ್ಟೇನೆ. ನೋಡಿ ಎಲ್ಲ ಪೀಸು ಕಟ್ ಆಗಿದೆ. ಐ ಜಸ್ಟ್ ಓಪನ್ ಆ್ಯಂಡ್ ಶೋ ಯು ಗೈಸ್. ನೋಡಿ ಕಾಣಿಸ್ತಾ ಇದೆಯಾ? ಫ್ರಂಟಲ್ಲಿ ನಮಗೆ ಪಟ್ಟಿನೂ ಸೇರಿ 3 ಪೀಸ್ ಬರ್ತದೆ. ವಾವ್, ಚೆನ್ನಾಗಿದೆ ಅಲ್ವಾ? ನೋಡಿ ಇಲ್ಲಿ. ಸೊ ಈ ನಾನು ಕೆಳಗಡೆ ಹಿಂಗೆ ಸ್ಟ್ರೇಟ್ ಲೈನ್ ಹಾಕಿದ್ನಲ್ಲ, ಯಾಕಪ್ಪ ಇದೇನೋ ಹೊಸದಾಗಿ ತೋರಿಸಿದ್ರಲ್ಲ ಮೇಡಮ್ ಅಂತ ಅನ್ಸ್ಬೋದು. ಯಾಕೆ ಹಾಕ್ತೆ ಅಂದರೆ, ನಾವು ಹಿಂಗೆ ಡಾಟ್ ಹೊಲಿದಾಗ ಕಾಣಿಸ್ತಿದ್ಯಾ, ಈ ಡಾಟ್ 1 ಇಂಚ್ ಇದೆ, ಹೌದಾ? 2 ಇಂಚಿಂದು ಆ ಡಾಟ್ನ ನಾವು ಹಿಂಗೆ ಫೋಲ್ಡ್ ಮಾಡಿ ಹೊಲಿತೀವಿ, ಹೌದಾ? ನೋಡಿ ಈ ಥರ. ಸೊ ಹಾಗೆ ಹೊಲ್ದಾಗ ಏನಾಗುತ್ತೆ, ನಮಗೆ ಕಪ್ ಶೇಪ್ ಫಾರ್ಮ್ ಆಗುತ್ತೆ, ಅಂದರೆ ಬಸ್ಟ್ಗೆ ಸ್ಪೇಸ್ ಏನು ಬೇಕು ಆ ಥರ ಫಾರ್ಮ್ ಆಗುತ್ತೆ. ಸೊ ಇದು ಅವಾಗ ನಾವು ಹೊಲಿಬೇಕಾದ್ರೆ ಇದನ್ನ ತೊಗೊಳಲ್ಲ, ಹೀಗೆ ಫೋಲ್ಡ್ ಮಾಡಿಬಿಟ್ಟು ಪಟ್ಟಿ ಉದ್ದ ಎಷ್ಟಿದೆ ಅಷ್ಟನ್ನ ತೊಗೊಳ್ಳೋಣ ನಾವು. ಓಕೆನಾ, ಬಟ್ಟೆ ಕಟ್ ಮಾಡುತ್ತೆ. ಸೊ ನಾವು ಅಲ್ಲಿ ಡಾಟ್ ಹೊಲದ್ಮೇಲೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಕರೆಕ್ಟಾಗಿ ಅದಕ್ಕೆ ಏನು ಶೇಪ್ ಇದೆ ಅದಕ್ಕೆ ಫಿಟ್ ಆಗುತ್ತೆ ಡಾಟ್ ಹೊಲದ್ಮೇಲೆ. ಓಕೆನಾ, ನಾನು ಅದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡು, ಅಂದರೆ ನಿಮ್ಮ ರೆಫ್ರೆನ್ಸಿಗೆ ತೋರಿಸ್ತಾ ಇರೋದು, ಬಟ್ ನಾವು ಹಿಂಗೆ ಕಟ್ ಮಾಡಲ್ಲ, ಅಲ್ಲಿ ಡಾಟ್ನ ಹೊಲಿತೀವಿ. ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಈಗ ಬಸ್ಟ್ ಶೇಪ್ ನೀಟಾಗಿ ಬರುತ್ತೆ ಆ ಡಾಟ್ ಹೊಲದ್ಮೇಲೆ. ಸೊ ಕೆಳಗಡೆ ನಾವು ಡಾಟ್ ಹೊಲದ್ಮೇಲೆ ಪಟ್ಟಿನ ಅಟ್ಯಾಚ್ ಮಾಡೋದು. ಸೊ ಹಾಗಾಗಿ ನಮಗೆ ಯಾವುದೇ ಥರ ಡಿಫ್ರೆನ್ಸು ಬರೋದಿಲ್ಲ ಹೊಲದ್ಮೇಲೆ. ಓಕೆನಾ ಫ್ರೆಂಡ್ಸ್? ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಬರುತ್ತೆ. isn't it nice friends? Okay, I hope ಇದು ಬ್ಯಾಕು ಮತ್ತು ಫ್ರಂಟ್ ಪಾರ್ಟ್ ಡ್ರಾಯಿಂಗ್ ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ,
ಓಕೆ, ಏನೇ ಡೌಟ್ ಇದ್ರು ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಐ ವಿಲ್ ಟ್ರೈ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್ಸ್ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್ ಫ್ರೆಂಡ್ಸ್.